ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವಿವೃತ್ತಿ ವಾಹಿನಿಗೆ ಸುಸ್ವಾಗತ. ಇಂದು ಗೀತಾವಿವೃತ್ತಿಯ 8ನೇ ಅಧ್ಯಾಯದ ಆರಂಭ. ಅರ್ಜುನೋವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸ್ಸಿ ನಿಯತಾತ್ಮಭಿಃ. 8ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಕಿಂ ಅಂದರೆ ಏನು ಅಂತ, ಯಾವುದು ಅಂತ. ತದ್ಬ್ರಹ್ಮ ಕಿಂ, ಆ ಬ್ರಹ್ಮ ಯಾವುದು. ಕಿಂ ಅಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಏನು. ಕಿಂ ಕರ್ಮ, ಕರ್ಮ ಯಾವುದು. ಅಧಿಭೂತಂಚ ಕಿಂ, ಅಧಿಭೂತ ಅಂತ ಹೇಳ್ತಾ ಇರೋದು ಅದೇನು. ಅಧಿದೈವಂ ಕಿಮುಚ್ಯತೆ, ಅಧಿದೈವ ಅಂತ ಯಾವುದನ್ನು ಹೇಳುವುದು ಅಂತ ಈ ಶ್ಲೋಕದ ಅರ್ಥ. ಈ ದೇಹದಲ್ಲಿ ಅಧಿಯಜ್ಞ ಅಂತ ಹೇಳೋದು ಯಾರನ್ನ, ಹಾಗೆ ಅಧಿಯಜ್ಞ ಅಂತ ಹೇಳೋದಾದರೂ ಹೇಗೆ, ಮತ್ತೆ ಮನಸ್ಸನ್ನು ನಿಗ್ರಹ ಮಾಡೋದು ಹೇಗೆ, ಮತ್ತು ಪ್ರಯಾಣ ಕಾಲೇ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ, ನಿಯತಾತ್ಮಭಿಃ ತಮ್ಮ ಮನಸ್ಸನ್ನು ನಿಯಂತ್ರಣ ಮಾಡತಕ್ಕಂಥವರು ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಿಸಬೇಕು. ಇದಿಷ್ಟು ಅರ್ಜುನ ಮಾಡತಕ್ಕಂತಹ ಪ್ರಶ್ನೆಗಳು. ಬ್ರಹ್ಮ ಯಾವುದು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿಭೂತ ಅಂತ ಹೇಳೋದು ಯಾವುದನ್ನು, ಅಧಿದೈವ ಅಂದರೆ ಏನು, ಮತ್ತು ಅಧಿಯಜ್ಞ ಅಂದರೆ ಯಾರು, ಆ ಅಧಿಯಜ್ಞ ಅಂತ ಹೇಳೋದು ಯಾಕೆ, ಮತ್ತು ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಿಸಬೇಕು. ಹೀಗೆ 2 ಶ್ಲೋಕಗಳಲ್ಲಿ 8 ಪ್ರಶ್ನೆಗಳನ್ನು ಅರ್ಜುನ ಕೃಷ್ಣ ಮುಂದೆ ಇಟ್ಟಿದ್ದಾನೆ. ಈ 2 ಶ್ಲೋಕಗಳ ವಿವರಣೆಯನ್ನು ಗೀತಾವಿವೃತ್ತಿಯಲ್ಲಿ ನಾವು ನೋಡೋಣ. ತೇ ಬ್ರಹ್ಮ ತದ್ವಿದುಃ ಇತ್ಯುಕ್ತಸ್ಯ ಪ್ರಯಾಣಕಾಲೇಪಿ ಚ ಮಾಂ ವಿದುಃ ಇತ್ಯುಕ್ತಸ್ಯ ಚ ವ್ಯಾಖ್ಯಾನಂ ಅತ್ರ ಪ್ರಾಧಾನ್ಯೇನ ಕ್ರಿಯತೆ. ತತ್ಪ್ರಸಂಗಾತ್ ಅಂತಕಾಲ ಸ್ಮರಣ ಫಲಂ ತದುಪಾಯ ಪ್ರಕಾರಃ ಬ್ರಹ್ಮಪ್ರಾಪ್ತಿ ಮಾರ್ಗಶ್ಚ ಅತ್ರ ಉಚ್ಯತೆ ಇತಿ ಪೂರ್ವಾನಂತರ್ಯಂ ಅಧ್ಯಾಯ ಭೇದಃ ಸ್ವಸ್ಮಿನ್ ಏಕವಾಕ್ಯತಾ ಚ ಇತಿ. ಆರಂಭದಲ್ಲಿ ರಾಯರು ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಏನು ಸಂಬಂಧ, ಇದ್ದಕ್ಕಿದ್ದ ಹಾಗೆ ಬ್ರಹ್ಮ ಅಂದರೆ ಏನು
ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಗತಿ ಏನು ಅದಿರಬೇಕು. ಆಮೇಲೆ ಇದು ಭಗವದ್ಗೀತೆಯ 2ನೇ ಷಟ್ಕ. 3 ಷಟ್ಕಗಳಲ್ಲಿ ಮೊದಲು 6 ಅಧ್ಯಾಯಗಳಲ್ಲಿ ಮೊದಲನೇ ಷಟ್ಕದಲ್ಲಿ ಈ ಕರ್ಮ ಜ್ಞಾನ ಈ ಎಲ್ಲ ವಿಚಾರಗಳನ್ನು ಹೇಳಿ, ಮುಂದಿನ 6 ಅಧ್ಯಾಯಗಳಲ್ಲಿ ಪರಮಾತ್ಮನ ಮಹಿಮೆಯನ್ನು ಹಾಗೂ ಆ ಮಹಿಮೆಯನ್ನು ತಿಳ್ಕೊಂಡು ಹೇಗೆ ಭಕ್ತಿಯನ್ನು ಮಾಡಬೇಕು ಈ ವಿಚಾರವನ್ನು 2ನೇ ಷಟ್ಕದಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು 3ನೇ ಷಟ್ಕದಲ್ಲಿ ಈ 2 ಷಟ್ಕಗಳ ವಿವರಣೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಿರುವಾಗ ಹಿಂದಿನ ಷಟ್ಕಕ್ಕೂ ಈಗಿನ ಷಟ್ಕಕ್ಕೂ ಒಂದು ಸಂಬಂಧ ಇರಬೇಕು. ಅದಕ್ಕೆ ಸಂಗತಿ ಅಂತ ಹೇಳ್ತಾರೆ. ಹಿಂದಿನ ಷಟ್ಕಕ್ಕೂ ಈ ಷಟ್ಕಕ್ಕೂ ಏನು ಸಂಗತಿ? ಲಿಂಕ್ ಕೊಡಬೇಕು. ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೆ ಏನು ಲಿಂಕ್? ಅಲ್ಲಿ ಬಂದ ವಿಷಯವೇ ಬೇರೆ, ಇಲ್ಲೊಂದು ವಿಷಯ ಬೇರೆ ಅಂತಾದರೆ ಅದು ಸಂಬಂಧವೇ ಇಲ್ಲ ಅಂತ ಆಗ್ತದೆ. ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಬಂಧವನ್ನು ತೋರಿಸಬೇಕು. ಆಮೇಲೆ ದ್ವಿತೀಯ ಷಟ್ಕದಲ್ಲಿ ಹೇಳ್ತಕ್ಕಂಥ ವಿಷಯ ಏನು, ಆ ವಿಷಯ ಈ ಅಧ್ಯಾಯದಲ್ಲಿ ಕಾಣಬೇಕು. ಅವೆರಡನ್ನು ಇಲ್ಲಿ ರಾಯರು ಮೊದಲು ಹೇಳ್ತಾ ಇದ್ದಾರೆ. ತೇ ಬ್ರಹ್ಮ ತದ್ವಿಧು ಪ್ರಯಾಣ ಕಾಲೇಪಿ ಚ ಮಾಂ ಅಂತ ಹಿಂದಿನ ಅಧ್ಯಾಯ 7ನೇ ಅಧ್ಯಾಯದ ಕೊನೆಯಲ್ಲಿ ಕೊನೆ 2 ಶ್ಲೋಕದಲ್ಲಿ ನಾವು ನೋಡಿದ್ದೀವಿ. ಯಾವ 2 ಶ್ಲೋಕ ಅಂದರೆ, ಜರಾಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ ಅಂತ ಈ ಶ್ಲೋಕದಲ್ಲಿ ಏನು ಹೇಳಿದ ಕೃಷ್ಣ? ಯಾರು ಮುಪ್ಪು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ನನ್ನನ್ನು ಆಶ್ರಯಿಸಿ ಪ್ರಯತ್ನ ಮಾಡ್ತಾರೋ ಅವರು ಆ ಪರಮಾತ್ಮನನ್ನು ಹಾಗೂ ಸಮಸ್ತ ಅಧ್ಯಾತ್ಮವನ್ನು ಎಲ್ಲ ಕರ್ಮಗಳನ್ನು ತಿಳಿತಾರೆ ಅಂತ 29ನೇ ಶ್ಲೋಕದಲ್ಲಿ ಹೇಳಿದ. 30ನೇ ಶ್ಲೋಕದಲ್ಲಿ ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂಚ ಏ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು ಯುಕ್ತಚೇತಸಃ. ಅಧಿಭೂತ, ಅಧಿದೈವ, ಅಧಿಯಜ್ಞ ರೂಪಗಳಿಂದ ಸಹಿತನಾಗಿರತಕ್ಕಂತಹ ನನ್ನನ್ನು ಏ ವಿದುಹು ಯಾರು ತಿಳಿತಾರೋ, ಹಾಗೆಯೇ ಪ್ರಯಾಣಕಾಲೇ ಮಾಂ ಏ ವಿದುಹು ಮರಣಕಾಲದಲ್ಲಿ ನನ್ನನ್ನು ಯಾರು ತಿಳಿದಿರುತ್ತಾರೋ ಅವರೇ ಸಮಾಧಿಯೋಗದಿಂದ ಯುಕ್ತವಾದ ಮನಸ್ಸುಳ್ಳವರು. ಯುಕ್ತಚೇತಸಃ, ಸಮಾಧಿಯೋಗದಿಂದ ಯುಕ್ತವಾದ ಮನಸ್ಸುಳ್ಳವರು ಎಂಬ ವಿಚಾರವನ್ನು ಹೇಳಿದ. ಆ 2 ಶ್ಲೋಕಕ್ಕೆ ಮತ್ತು ಈ ಶ್ಲೋಕದಲ್ಲಿ ಅರ್ಜುನ ಕೇಳುವ ಪ್ರಶ್ನೆಗೆ ಒಂದು ಸಂಬಂಧ ಇದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ರಾಯರು. ತೇ ಬ್ರಹ್ಮ ತದ್ವಿದುಹು ಇತ್ಯುಕ್ತಸ್ಯ, 7ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ತೇ ಬ್ರಹ್ಮ ತದ್ವಿದುಹು, ಅವರು ಬ್ರಹ್ಮನನ್ನು ತಿಳ್ಕೊಳ್ತಾರೆ ಅಂತ 29ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗೆಯೇ ಪ್ರಯಾಣ ಕಾಲೇಪಿ ಚ ಮಾಂ ವಿದುಹು, 30ನೇ ಶ್ಲೋಕದಲ್ಲಿ ಪ್ರಯಾಣ ಕಾಲದಲ್ಲಿ ನನ್ನನ್ನು ಯಾರು ತಿಳಿತಾರೆ ಅಂತ ಏನು ಹೇಳಿದ್ದಾನೆ ಕೃಷ್ಣ. ಆ 2 ಶ್ಲೋಕಗಳ ವ್ಯಾಖ್ಯಾನವನ್ನು ಈ ಅಧ್ಯಾಯದಲ್ಲಿ ಮಾಡ್ತಾ ಇದ್ದಾರೆ ಅಂತ ಈ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಗತಿಯನ್ನು ರಾಯರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳುವಂತಾದರೆ ಹೇಳಿದ್ದನ್ನು ಹೇಳಿದಾಗ ಆಯ್ತಲ್ಲ ಅಂದರೆ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹಿಂದೆ ಹೇಳಿರ್ತಕ್ಕಂಥ ವಿಷಯ ಈಗ ಹೇಳ್ತಕ್ಕಂಥ ವಿಷಯ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಹಿಂದಿನ 2 ಶ್ಲೋಕಗಳಲ್ಲಿ ಯಾವ ವಿಚಾರವನ್ನು ಹೇಳಿದ್ದಾರೆ ಆ ಒಂದು ವಿಷಯದ ವ್ಯಾಖ್ಯಾನವನ್ನು ಈ ಅಧ್ಯಾಯದಲ್ಲಿ ಪ್ರಧಾನವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ವಿಷಯ ಪ್ರಸಕ್ತಿ ಇದೆ. ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ವಿಷಯಕ್ಕೆ ಈ ಅಧ್ಯಾಯದಲ್ಲಿ ಪ್ರಸಕ್ತಿ ಇರುವುದರಿಂದ ಇಲ್ಲಿ 2 ಅಧ್ಯಾಯಗಳ ಸಂಗತಿ ಇದೆ. ಇನ್ನು ಅಲ್ಲಿ ಕೊನೆಗೆ ಹೇಳಿದ ಏನು, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಯಾರು ಮಾಡ್ತಾರೆ, ಭಗವಂತನನ್ನು ಯಾರು ತಿಳಿತಾರೆ ಅಂತ. ಆ ಅಂತ್ಯಕಾಲದಲ್ಲಿ
ಭಗವಂತನ ಸ್ಮರಣೆ ಮಾಡಿದರೆ ಏನು ಫಲ, ಭಗವಂತನ ಸ್ಮರಣೆಯನ್ನು ಅಂತ್ಯಕಾಲದಲ್ಲಿ ಮಾಡಬೇಕಾದರೆ ಏನು ಸಾಧನ, ಆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡುವಂಥದ್ದು ಬ್ರಹ್ಮನನ್ನು ಹೊಂದಲಿಕ್ಕೆ ಹೋಗಲಿಕ್ಕಿರತಕ್ಕಂತಹ ಮಾರ್ಗ, ಈ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋದು. ಅಲ್ಲಿ 30ನೇ ಶ್ಲೋಕದಲ್ಲಿ ಪ್ರಯಾಣಕಾಲೇಪಿ ಚ, ಪ್ರಯಾಣಕಾಲ ಅಂದರೆ ನಮ್ಮ ಕೊನೆಯ ಪ್ರಯಾಣ, ಅಂತ್ಯಕಾಲದಲ್ಲಿ ಮಾಡ್ತಕ್ಕಂತಹ ಪ್ರಯಾಣದಲ್ಲಿ ಭಗವಂತನ ಸ್ಮರಣೆಯನ್ನು ಯಾರು ಮಾಡ್ತಾರೋ, ಯಾರು ಭಗವಂತನ ತಿಳಿತಾರೋ ಅಂತ ಹಿಂದೆ ಹೇಳಿದ್ದು, ಅಂಥವ್ರು ಯುಕ್ತ ಚೇತಸರು ಅಂತ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಫಲ ಏನು, ಈ ಅಂತ್ಯಕಾಲದ ಸ್ಮರಣೆಯನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಆ ವಿಚಾರವನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳುವ ಮೂಲಕವಾಗಿ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಒಂದು ಸಂಗತಿಯನ್ನು, ಸಂಬಂಧವನ್ನು ರಾಯರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಪ್ರಸಕ್ತಿಯನ್ನು ಹೇಳಿದಾಗಾಯಿತು. ಆದರೆ ಅಲ್ಲಿ ಹೇಳಿರತಕ್ಕಂತಹ ವಿಷಯವನ್ನು ಇಲ್ಲಿ ಹೇಳೋದಲ್ಲ. ಹಾಗೆ ಹೇಳಿಬಿಟ್ರೆ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಿದ್ದು ಅಂತ ಆಗ್ತದೆ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ವಿಷಯವೇ ಬೇರೆ, ಈ ಅಧ್ಯಾಯದಲ್ಲಿ ಹೇಳಿದ ವಿಷಯವೇ ಬೇರೆ. ಎರಡೂ ಅಧ್ಯಾಯಗಳಲ್ಲಿ ವಿಷಯಗಳ ಭಿನ್ನತೆ ಇದೆ. ಆದರೆ ಆ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇರೋದು. ಆದ್ದರಿಂದ ಹಿಂದಿನ ಅಧ್ಯಾಯ ಈ ಅಧ್ಯಾಯದ ವಿಷಯಗಳಿಗೆ ಭಿನ್ನತೆ ಇದೆ. ಮತ್ತು ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ಶ್ಲೋಕಗಳು ಈ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ಶ್ಲೋಕಗಳಿಗೆ, ಇಲ್ಲಿ ಹೇಳ್ತಕ್ಕಂತಹ ವಿಷಯಗಳಿಗೆ ಏಕವಾಕ್ಯತೆ ಇದೆ. ಇದು ಇಷ್ಟು. ಇನ್ನು ಹಿಂದಿನ ಷಟ್ಕದಲ್ಲಿ ಈ ಷಟ್ಕದಲ್ಲಿ ಹೇಳ್ತಕ್ಕಂತಹ ವಿಷಯಗಳಿಗೆ ಸಂಬಂಧ ಏನು? ಹಿಂದಿನ 6 ಅಧ್ಯಾಯಗಳಲ್ಲಿ ಅರ್ಜುನ ವಿಷಾದ ಯೋಗ ಬಂತು, ಕರ್ಮಯೋಗ ಬಂತು, ಜ್ಞಾನಯೋಗ ಬಂತು, ಧ್ಯಾನ ಯೋಗ ಬಂತು. ಆ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂತಹ ಪ್ರಥಮ ಷಟ್ಕಕ್ಕೂ ಈ ಷಟ್ಕಕ್ಕೂ ಒಂದು ಸಂಬಂಧ ಏನು? ಈ 6 ಅಧ್ಯಾಯಗಳು ಹೇಳುವಂಥದ್ದು ಭಗವಂತನ ಮಹಿಮೆ. ಭಗವಂತನ ಮಹಿಮೆ ನಮಗೆ ಗೊತ್ತಾದರೆ, ಭಗವಂತನ ಮಹಿಮೆಯ ಜ್ಞಾನ ಬಂದರೆ ಆಗ ನಮಗೆ ಭಗವಂತನ ಸ್ಮರಣೆ ಬರ್ತದೆ, ಆ ಭಗವಂತನ ಹೊಂದಲಿಕ್ಕೆ ಆಗ್ತದೆ. ಹೀಗೆ ಭಗವಂತನ ಮಹಿಮೆಯನ್ನು ಏನು ಈ ಷಟ್ಕದಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿರತಕ್ಕಂತಹ ವಿಚಾರವನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋದ್ರಿಂದ ದ್ವಿತೀಯ ಷಟ್ಕಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ. ಹೀಗೆ ದ್ವಿತೀಯ ಷಟ್ಕದ ಸಂಗತಿ ಹಾಗೂ 7ನೇ ಅಧ್ಯಾಯದ ಸಂಗತಿ ಅಷ್ಟು ಮಾತ್ರ ಅಲ್ಲ, ಹಿಂದಿನ ಹಾಗೂ ಮುಂದಿನ ಅಧ್ಯಾಯಗಳ ವಿಷಯಗಳಿಗೆ ಏಕವಾಕ್ಯತೆ ಇದೆ ಎಂಬುದನ್ನು ಇಲ್ಲಿ ರಾಯರು ತೋರಿಸ್ಕೊಡ್ತಾ ಇದ್ದಾರೆ. ತೇ ಬ್ರಹ್ಮ ತದ್ವಿದುಹು ಇತ್ಯುಕ್ತಸ್ಯ, ತೇ ಬ್ರಹ್ಮ ತದ್ವಿದುಹು ಎಂಬ 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ವಿಷಯ ಪ್ರಯಾಣಕಾಲೇಪಿ ಚ ಮಾಂ ವಿದುಹು, ಪ್ರಯಾಣಕಾಲೇಪಿ ಚ ಮಾಂ ವಿದುಹು, ಪ್ರಯಾಣಕಾಲದಲ್ಲಿ ಅರ್ಥಾತ್ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ, ಅದರ ಫಲ, ಇವುಗಳ ವ್ಯಾಖ್ಯಾನಂ ಅತ್ರ ಕ್ರಿಯತೆ, ವ್ಯಾಖ್ಯಾನವನ್ನು ಪ್ರಧಾನವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ತತ್ಪ್ರಸಂಗಾದ ಅಂತಕಾಲ ಸ್ಮರಣ ಫಲಂ ತದುಪಾಯ ಪ್ರಕಾರ ಬ್ರಹ್ಮಪ್ರಾಪ್ತಿ ಮಾರ್ಗಶ್ಚ ಇತಿ ಪೂರ್ವಾನಂತರ್ಯಂ ಅಧ್ಯಾಯ ಭೇದ. ಹಿಂದೆ ಹೇಳ್ತಕ್ಕಂಥ ವಿಷಯವೇ ಇಲ್ಲ ಇಲ್ಲಿ. ಹಿಂದೆ ಹೇಳಿರುವಂಥದ್ದು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅಂತ, ಭಗವಂತನ ಸ್ಮರಣೆ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದು. ಆ ಭಗವಂತನ ಸ್ಮರಣೆಯ ಫಲವನ್ನು ಹೇಳ್ತಾ ಇರೋದು. ಭಗವಂತನ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ಅದರ ಫಲ, ಮತ್ತು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಉಪಾಯ ಏನು, ತದುಪಾಯ ಪ್ರಕಾರ, ಭಗವಂತನ ಸ್ಮರಣೆಗೆ ಸಾಧನೆ ಏನು ಅದು, ಮತ್ತು ಬ್ರಹ್ಮನನ್ನು ಹೊಂದುವ ರೀತಿ, ಇದನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋದ್ರಿಂದ 8ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಈ ಅಧ್ಯಾಯಗಳ ವಿಷಯದಲ್ಲಿ ಭೇದ ಇದೆ. ಅಲ್ಲಿ ಹೇಳ್ತಕ್ಕಂಥ ವಿಷಯ ಬೇರೆ, ಈ ಅಧ್ಯಾಯ ಹೇಳ್ತಕ್ಕಂಥ ವಿಷಯ ಬೇರೆ, ಆದರೆ ಎರಡೂ ಅಧ್ಯಾಯಗಳಿಗೆ ಸಂಗತಿ ಇದೆ ಅಂತ ಇಲ್ಲಿ ಹೇಳ್ತಾರೆ. ಈ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ಈ ಅಧ್ಯಾಯಕ್ಕೆ ಹಿಂದಿನ ಅಧ್ಯಾಯಕ್ಕೆ ಎರಡಕ್ಕೂ ಕೂಡ ಒಂದು ಸಂಬಂಧ ಇದೆ. ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇಲ್ಲ. ಆದ್ದರಿಂದ ಹಿಂದಿನ ಅಧ್ಯಾಯದಿಂದ ಭಿನ್ನತೆ ಇದೆ, ಮತ್ತು ಈ ವಿಷಯದಲ್ಲಿ ಪ್ರಸ್ತುತವಾಗಿರ್ತಕ್ಕಂತಹ ವಿಷಯಗಳು ಹಿಂದಿನ ಅಧ್ಯಾಯದ
ವಿಷಯಕ್ಕೆ ಸಂಬಂಧಪಟ್ಟಿದ್ದರಿಂದ ಏಕವಾಕ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ತತ್ಪ್ರಸಂಗಾತ್ ಅಂತಕಾಲ ಸ್ಮರಣ ಫಲಂ. ಅಂತಕಾಲದಲ್ಲಿ ಸ್ಮರಣೆ ಮಾಡಿದರೆ ಏನು ಪ್ರಯೋಜನ, ಮತ್ತು ತದುಪಾಯ ಪ್ರಕಾರ, ಅದಕ್ಕೆ ಸಾಧನ ಯಾವುದು ಅದರ ಪ್ರಕಾರವನ್ನು, ಮತ್ತು ಬ್ರಹ್ಮಪ್ರಾಪ್ತಿ ಮಾರ್ಗಸ್ಯ, ಬ್ರಹ್ಮನನ್ನು ತೆರಳತಕ್ಕಂತಹ, ಬ್ರಹ್ಮನನ್ನು ಹೊಂದಲಿಕ್ಕೆ ಇರತಕ್ಕಂತಹ ಮಾರ್ಗವನ್ನು ಈ ಅಧ್ಯಾಯದಲ್ಲಿ ಅತ್ರ ಉಚ್ಯತೆ, ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪೂರ್ವಾನಂತರ್ಯಂ ಅಧ್ಯಾಯ ಭೇದ, ಪೂರ್ವ ಅನಂತರ್ಯ, ಹಿಂದಿನ ಅಧ್ಯಾಯ ಮತ್ತು ಅನಂತರದ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ಭಿನ್ನತೆ ಇದೆ. ಹಾಗೆಯೇ ಸ್ವಸ್ಮಿನ್ ಏಕವಾಕ್ಯತಾಚ, ಭಗವದ್ಗೀತೆಯಲ್ಲಿ ಯಾವುದ್ಯಾವುದು ಅಧ್ಯಾಯದಲ್ಲಿ ಏನೋ ಹೇಳ್ತಾನೆ ಅಂತ ಆಗಬಾರ್ದು. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ಲಿಂಕ್ ಇರಬೇಕು. ಹಿಂದಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗಿ ಮುಂದಿನ ಅಧ್ಯಾಯದ ವಿಷಯ ಇರಬೇಕು. ಅದಕ್ಕೆ ಎರಡೂ ಅಧ್ಯಾಯಗಳ ಏಕವಾಕ್ಯತೆ ಅಂತಾರೆ. ಆ ಏಕವಾಕ್ಯತೆ ಕೂಡ ಇಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಪೂರ್ವತ್ರ ತದ್ಬ್ರಹ್ಮ ವಿದುಃ ಸ್ಮರಣ ವಿಷಯತ್ವ ಪ್ರಾಪ್ಯತ್ವ ರೂಪ ಮಹಿಮಾ ಏವ ವರ್ಣ್ಯತೆ ಇತಿ ಷಟ್ಕಾಂತರ್ಭಾವಾಚ್ಚ ಜ್ಞೇಯ ಭಾವಶ್ಚ ಜ್ಞೇಯ. ಈ ಎರಡನೇ ಅಧ್ಯಾಯ, ಎರಡನೆಯ ಷಟ್ಕ, ದ್ವಿತೀಯ ಷಟ್ಕದ ವಿಷಯ ಏನು? ಪರಮಾತ್ಮನ ಮಹಿಮೆಯನ್ನು ಹೇಳುವಂಥದ್ದು. ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಕ್ಕಂತಹ ಈ ಷಟ್ಕಕ್ಕೂ ಈ ಅಧ್ಯಾಯಕ್ಕೂ ಸಂಬಂಧ ಇದೆ. ಎರಡನೇ ಷಟ್ಕದಲ್ಲಿ ಭಗವಂತನ ಮಹಿಮೆ ಹೇಳ್ತಾ ಇರೋದು. ಆ ಭಗವಂತನ ಮಹಿಮೆಯನ್ನೇ ಈ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು, ಯಾವ ರೀತಿ ಭಗವಂತನನ್ನು ಸ್ಮರಣೆ ಮಾಡಬೇಕು, ಭಕ್ತರ ಸ್ಮರಣೆಗೆ ಭಗವಂತ ಹೇಗೆ ವಿಷಯನಾಗ್ತಾನೆ, ಅವನನ್ನು ಹೊಂದುವ ರೀತಿ, ಇವೆಲ್ಲ ಭಗವಂತನ ಮಹಿಮೆ. ಈ ಭಗವಂತನ ಮಹಿಮೆಯನ್ನು ಈ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾ ಇದ್ದರಿಂದ ಈ 6 ಅಧ್ಯಾಯಗಳ ಮಧ್ಯದ ಷಟ್ಕ, ದ್ವಿತೀಯ ಷಟ್ಕ, ಈ ಅಧ್ಯಾಯದ ಗುಂಪಿನಲ್ಲಿ ಇದು ಸೇರುತ್ತೆ ಅಂತ ತಿಳ್ಕೊಳ್ಬೇಕು ಅಂತ. ಸ್ಮರಣ ವಿಷಯತ್ವ ಪ್ರಾಪ್ಯತ್ವ ರೂಪ ಮಹಿಮಾ ಇವ, ಈ ಸ್ಮರಣ ವಿಷಯನಾಗಿರ್ತಕ್ಕಂಥ ಪರಮಾತ್ಮ ಮತ್ತು ಎಲ್ಲರಿಂದಲೂ ಪ್ರಾಪ್ಯನಾಗಿರ್ತಕ್ಕಂಥವನು ಅವನೇ ಎಂಬ ಅವನ ಮಹಿಮೆ ಇಲ್ಲಿ ವರ್ಣನೆ ಮಾಡೋದ್ರಿಂದ ದ್ವಿತೀಯ ಷಟ್ಕ ಅಂತರ್ಭಾವಶ್ಚ, ಎರಡನೇ ಷಟ್ಕದಲ್ಲಿ ಇದು ಸೇರುತ್ತೆ ಅಂತ ತಿಳ್ಕೊಳ್ಬೇಕು. ಪೂರ್ವತ್ರ ತದ್ಬ್ರಹ್ಮವಿದು ಇತಿ ಪರೋಕ್ಷ ನಿರ್ದೇಶೇನ ಬ್ರಹ್ಮ ಭಗವತಃ ಅನ್ಯ ಇತಿ ಪ್ರತೀಯತೆ, ತಥಾ ಸಾಧಿಭೂತಂ ಸಾಧಿದೈವಂ ಸಾಧಿಯಜ್ಞಂಚ ಮಾಂ ವಿದು ಇತಿ ಯೋಜನೆಯ ಭಗವಜ್ಞಾನಾತ್ ಬ್ರಹ್ಮಜ್ಞಾನಂ ಅನ್ಯತ್ ಇತಿ ಪ್ರತೀಯತೆ. ವಾಸುದೇವಾತ್ಮಕಂ ಬ್ರಹ್ಮ ಇತ್ಯಾದು ಭಗವಾನೇವ ಬ್ರಹ್ಮ ಇತಿ ಪ್ರತೀಯತೆ. ಅತಃ ವಿಪ್ರತಿಪತ್ಯ ಜಾತ ಸಂಶಯಾತ್ ಪೃಚ್ಛತಿ ಕಿಂ ತದ್ಬ್ರಹ್ಮ, ಆ ಬ್ರಹ್ಮ ಯಾವುದು ಅಂತ ಕೇಳ್ತಿದ್ದಾನೆ ಅರ್ಜುನ. ಹೀಗೆ ಕೇಳಬೇಕಾದ್ರೆ ಒಂದು ಸಂದೇಹ ಬರ್ತದೆ. ಹಿಂದೆ ತದ್ಬ್ರಹ್ಮ ವಿದುಹು, ಆ ಬ್ರಹ್ಮನನ್ನು ತಿಳಿಯುವರು. ಆ ಬ್ರಹ್ಮ ಅಂದರೆ ಯಾರು? ಅವನು ಬೇರೆನಾ? ಈಗ ಎದುರಿನಲ್ಲಿದ್ದಾನೆ ಕೃಷ್ಣ, ಕೃಷ್ಣನೇ ಬ್ರಹ್ಮ. ಇಲ್ಲಿ ಆ ಬ್ರಹ್ಮ ಅಂದರೆ ಅವನು, ಆ ಬ್ರಹ್ಮ. ಹಾಗಾದರೆ ಅವನು ಕೃಷ್ಣ ಬೇರೆ ಅಂತಾಯಿತು. ನಿನ್ನನ್ನು ಹೇಗೆ ತಿಳಿಯುವುದು ಅಂತ ಕೇಳಿದರೆ ಸರಿ, ಆ ಬ್ರಹ್ಮನನ್ನು ಹೇಗೆ ತಿಳ್ಕೊಳ್ಳೋದು? ಅವನೇ ಬೇರೆ ಇವನೇ ಬೇರೆ ಅಂತ ಆಯ್ತಲ್ಲ. ತದ್ಬ್ರಹ್ಮವಿದು ಅಂತ 29ನೇ ಶ್ಲೋಕದಲ್ಲಿ ಹೇಳಿದ್ದು. ತದ್ಬ್ರಹ್ಮವಿದು, ಆ ಬ್ರಹ್ಮನನ್ನು ತಿಳಿಯತಕ್ಕಂಥವರು ಆ ಬ್ರಹ್ಮ. ಆ ಬ್ರಹ್ಮ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣ್ತಕ್ಕಂಥ ಬ್ರಹ್ಮ ಅಂದರೆ ಕೃಷ್ಣ ಅರ್ಜುನನಿಗೆ. ಆದರೆ ಆ ಬ್ರಹ್ಮನನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಆಗ ಕೃಷ್ಣ ಬ್ರಹ್ಮ ಅಲ್ವ ಏನು ಅಂತ ಸಂಶಯ ಬರ್ತದೆ. ತದ್ಬ್ರಹ್ಮವಿದು ಇತಿ ಪರೋಕ್ಷ ನಿರ್ದೇಶೇನ, ಹಿಂದಿನ ಅಧ್ಯಾಯದಲ್ಲಿ ತದ್ಬ್ರಹ್ಮವಿದು ಅಂತ ಬಂತಲ್ಲ, ಆ ಬ್ರಹ್ಮ. ಆ ಬ್ರಹ್ಮ ಅಂದರೆ ಈ ಕೃಷ್ಣನಿಗಿಂತ ಬೇರೆಯಾಗಿರತಕ್ಕಂತಹ ಬ್ರಹ್ಮ. ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ ಅಂತ 29ನೇ ಶ್ಲೋಕದಲ್ಲಿ ಅಲ್ಲಿ ಹೇಳಿದ್ದು. ಇಲ್ಲಿ ಆರಂಭದಲ್ಲಿ ಕಿಂ ತದ್ಬ್ರಹ್ಮ ಅಂತ ಕೇಳ್ತಾನೆ. ಆ ಬ್ರಹ್ಮ, ಆ ಬ್ರಹ್ಮನನ್ನು ಯಾರು ತಿಳಿತಾರೋ? ಹಾಗಾದರೆ ಆ ಬ್ರಹ್ಮ ಅಂದರೆ ಯಾರು? ನೀನಲ್ವಾ? ನೀನು ಬೇರೆ, ಆ ಬ್ರಹ್ಮ ಬೇರೆನಾ ಅಂತ ಸಂಶಯ ಬರ್ತದೆ.
ತದ್ಬ್ರಹ್ಮತ್ ವಿದುಹು ಇತಿ ಪರೋಕ್ಷ ನಿರ್ದೇಶ. ಪರೋಕ್ಷ ನಿರ್ದೇಶ ಅಂತಂದರೆ ನಮ್ಮ ಕಣ್ಣಿನಲ್ಲಿ ಇದ್ದವರನ್ನು ಇವನು ಅಂತ ಹೇಳೋದು ನಾವು, ಈ ಬ್ರಹ್ಮ ಅಂತ. ನಮ್ಮ ಕಣ್ಣಿನಲ್ಲಿ ಇಲ್ಲದೇ ಇರ್ತಕ್ಕಂಥವನನ್ನು ಆ ಬ್ರಹ್ಮ ಅಂತ ಹೇಳೋದು. ನಮ್ಮ ಕಣ್ಣು ಎದುರಲ್ಲಿದ್ದಾನೆ ಅಂದರೆ ಈ ದೇವದತ್ತ ಅಂತ ಹೇಳ್ತೀವಿ ನಾವು. ಅವನೆಲ್ಲೋ ಬೇರೆ ಕಡೆ ಇದ್ದರೆ ಆ ದೇವದತ್ತ ಅಂತ ಹೇಳ್ತೇವೆ. ಹೀಗೆ ಪ್ರತ್ಯಕ್ಷವಾಗಿದ್ದರೆ ಏತದ್ ಬ್ರಹ್ಮ ಅಂತ ಹೇಳೋದು, ಪರೋಕ್ಷವಾಗಿದ್ದರೆ ತದ್ಬ್ರಹ್ಮ ಅಂತ ಹೇಳೋದು. ಹಾಗಾದರೆ ಕಣ್ಣೆದುರಿಗೆಲ್ಲಿರ್ತಕ್ಕಂತಹ ಅವನನ್ನು, ಆ ಬ್ರಹ್ಮನನ್ನು ಅಂತ ಹೇಳೋ ಮೂಲಕವಾಗಿ, ಹಾಗಾದರೆ ಆ ಬ್ರಹ್ಮ ಬೇರೆ, ಈ ಭಗವತಃ ಅನ್ಯತ್, ಭಗವಾನ್ ಕೃಷ್ಣನಿಗಿಂತ ಆ ಬ್ರಹ್ಮ ಅನ್ನೋನು ಬೇರೆ ಅನ್ನುವ ಒಂದು ಭೇದ ತೋರುತ್ತೆ. ಅಷ್ಟು ಮಾತ್ರ ಅಲ್ಲ, ಸಾಧಿಭೂತಂ ಸಾಧಿದೈವಂ ಸಾಧಿಯಜ್ಞಂ ಚ ಮಾಂ ವಿದುಹು. ಆ ಬ್ರಹ್ಮನ ಬಗ್ಗೆ ಹೇಳುವಾಗ ಅಲ್ಲಿ ಹೇಳಿದ ಸಾಧಿದೈವಂ ಸಾಧಿಭೂತಂ, ಇಂತಹ ನನ್ನನ್ನು ಯಾರೇ ತಿಳಿತಾರೋ, ಆ ಬ್ರಹ್ಮನನ್ನು ಯಾರೇ ತಿಳಿತಾರೋ, ಮತ್ತೆ ಆದಿಭೂತ ಆದಿದೈವ ಅಧಿಯಜ್ಞೆ ಇವುಗಳಿಂದ ಸಹಿತನಾಗಿರ್ತಕ್ಕಂಥ ನನ್ನನ್ನು ಯಾರೇ ತಿಳಿತಾರೋ ಅಂತ ಹೇಳಿದ್ದರಿಂದ, ಹಾಗಾದರೆ ಆದಿಭೂತ ಆದಿದೈವ ಆದಿಯಜ್ಞ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಅಂದರೆ ಕೃಷ್ಣ. ಸಾಧಿಭೂತ ಸಾಧಿದೈವ ಸಾಧಿಯಜ್ಞ ಯಾರು ಅಂದರೆ ಕೃಷ್ಣ. ಹಾಗಾದರೆ ಆ ಬ್ರಹ್ಮ ಅವನು ಯಾರು? ನೀನೇ ಬ್ರಹ್ಮ ಅಂತ ಹೇಳ್ತಾ ಇಲ್ಲ, ಆ ಬ್ರಹ್ಮ ಅಂತ ಹೇಳಿದ್ದು. ಹಾಗಾದರೆ ಭಗವಂತನ ಜ್ಞಾನ ಬೇರೆ, ಬ್ರಹ್ಮನ ಜ್ಞಾನ ಬೇರೆ ಅಂತ ನಮಗೆ ಸಂದೇಹ ಬರ್ತದೆ. ಕೃಷ್ಣನೇ ಬೇರೆ, ಬ್ರಹ್ಮನೇ ಬೇರೆಯೋ? ಇಲ್ಲ, ಅವನೇ ಹೇಳ್ತಾ ಇದ್ದಾನೆ, ಸಾಧಿಭೂತಂ ಸಾಧಿದೈವಂ ಸಾಧಿಯಜ್ಞಂ. ಅಧಿಭೂತ ಅಧಿದೈವ ಅಧಿಯಜ್ಞದಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನೂ ಯಾರು ತಿಳಿತಾರೋ, ನೋಡಿಲ್ಲ, ನನ್ನನ್ನು ಅಂತ ಮಾತ್ರ ಮಾಂಚ ವಿದುಹು, ಸಂದೇಹಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ರಾಯರು. ಆ ಬ್ರಹ್ಮನನ್ನು ಯಾರು ತಿಳಿತಾರೋ ಮತ್ತು ನನ್ನನ್ನೂ ಯಾರು ತಿಳಿತಾರೋ, ಹಾಗಾದರೆ ಆ ಬ್ರಹ್ಮ ಬೇರೆ, ನಾನು ಬೇರೆ ಅಂತ ಸಂದೇಹ ಬರ್ತದೆ. ತದ್ಬ್ರಹ್ಮ ವಿದುಹು, ಆ ಬ್ರಹ್ಮನನ್ನು ಯಾರು ತಿಳಿತಾರೋ. ಆಮೇಲೆ 30ನೇ ಶ್ಲೋಕದಲ್ಲಿ ಸಾಧಿಭೂತಂ ಆಧಿದೈವಂ ಮಾಂ ಸಾಧಿಯಜ್ಞಂ ಚ ಏವಿದುಹು, ಆ ಬ್ರಹ್ಮನನ್ನು ಯಾರು ತಿಳಿತಾರೋ ಮತ್ತು ಅಧಿಭೂತ ಸಹಿತನಾಗಿರತಕ್ಕಂತಹ ಅಧಿದೈವ ಸಹಿತನಾಗಿರತಕ್ಕಂತಹ ಸಾಧಿದೈವನಾಗಿರ್ತಕ್ಕಂತಹ ಸಾಧಿಯಜ್ಞನಾಗಿರ್ತಕ್ಕಂತಹ ನನ್ನನ್ನೂ ಸಹ, ಚ ಅಂತಿದೆ. ಚ ಅಂದರೆ ಮತ್ತು, ಅವನನ್ನು, ಆ ಬ್ರಹ್ಮನನ್ನು ಮತ್ತು ನನ್ನನ್ನು ಯಾರು ತಿಳಿತಾರೋ ಅಂತ ಹೇಳಿದಾಗ ಆ ಚಕಾರ ಇರುವುದರಿಂದಾಗಿ, ಹಾಗಾದರೆ ಭಗವಂತನೇ ಬೇರೆ, ಬ್ರಹ್ಮನೇ ಬೇರೆ, ಭಗವಂತ ಕೃಷ್ಣನೇ ಬೇರೆ, ಬ್ರಹ್ಮನೇ ಬೇರೆ, ಭಗವಂತನ ಜ್ಞಾನವೇ ಬೇರೆ, ಬ್ರಹ್ಮನ ಜ್ಞಾನವೇ ಬೇರೆ ಎಂಬ ಅನುಮಾನ ಬರ್ತದೆ. ಆದರೆ ಎಲ್ಲ ಕಡೆ ಹೇಳಿರುವಂಥದ್ದು ವಾಸುದೇವಾತ್ಮಕಂ ಬ್ರಹ್ಮ, ಆ ಬ್ರಹ್ಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಬ್ರಹ್ಮನೇ ಕೃಷ್ಣ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಕಿಂ ತದ್ ಬ್ರಹ್ಮ ಅಂತ ಬಂದಾಗ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತೆ ವಿಶಂಶಂತಿ ತದ್ಬ್ರಹ್ಮ ಅಂತ, ಆ ವಿಷ್ಣುವೇ ಬ್ರಹ್ಮ ಅಂತ ಬ್ರಹ್ಮಸೂತ್ರ ನಿರ್ಣಯ ಮಾಡ್ತಾರೆ. ಹಿಂದೆ ಹೇಳ್ತಕ್ಕಂಥ ಏನು ವಿಷ್ಣುವಿನ ವಿಷಯ ಇದೆ, ಅವನೇ ಬ್ರಹ್ಮ, ಅಂತಹ ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ಬರ್ತದೆ. ಆ ವಾಸುದೇವಾತ್ಮಕ ಬ್ರಹ್ಮ, ಕೃಷ್ಣನೇ ಬ್ರಹ್ಮ ಅಂತ ಅಲ್ಲಿ ಆ ಒಂದು ಮಾತುಗಳಲ್ಲಿ ತೋರುತ್ತದೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಬ್ರಹ್ಮನನ್ನು ಮತ್ತು ಸಾಧಿಭೂತ ಸಾಧಿದೈವ ಸಾಧಿಯಜ್ಞಾಗಿರ್ತಕ್ಕಂತಹ ನನ್ನನ್ನು ಯಾರು ತಿಳಿತಾರೋ ಅಂತ ಹೇಳುವ ಮೂಲಕವಾಗಿ, ಹಾಗಾದರೆ ಬ್ರಹ್ಮಜ್ಞಾನವೇ ಬೇರೆ, ಕೃಷ್ಣನ ಜ್ಞಾನವೇ ಬೇರೆ, ಕೃಷ್ಣನೇ ಬ್ರಹ್ಮ ಅಲ್ವೋ ಏನೋ ಅಂತ ಸಂದೇಹ ಬರುತ್ತೆ. ಅಲ್ಲ, ಎಲ್ಲ ಶಾಸ್ತ್ರಗಳಲ್ಲಿ ಆ ವಾಸುದೇವನೇ ಬ್ರಹ್ಮ, ವಿಷ್ಣುವೇ ಬ್ರಹ್ಮ ಅಂತ ಹೇಳಿದ್ದಾರೆ. ಇಲ್ಲಿ ಕೃಷ್ಣ ಹೇಳುವ ಮಾತಿಗೂ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಮಾತುಗಳಿಗೂ ಏನೋ ವಿರೋಧ ಬಂತು. ಇಂತಹ ವಿರುದ್ಧವಾಗಿರತಕ್ಕಂತಹ ಮಾತುಗಳಿಂದಾಗಿ ಅರ್ಜುನನಿಗೆ ಸಂದೇಹ ಬಂತು. ಆದ್ದರಿಂದ ಕೇಳಿದ, ಕಿಂ ತದ್ ಬ್ರಹ್ಮ. ಈ ಅಧ್ಯಾಯದ ಆರಂಭ ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಯಾರು ಅಂತ ಅರ್ಜುನ ಪ್ರಶ್ನೆ ಮಾಡಲಿಕ್ಕೆ ಅದರ ಹಿಂದೆ ಇರತಕ್ಕಂತಹ ಗೊಂದಲ ಇದು. ಏನು? ಆ ಬ್ರಹ್ಮನನ್ನು ಯಾರು ತಿಳಿಯುತ್ತಾರೋ ಮತ್ತು ಸಾಧಿಭೂತ ಸಾಧಿದೈವ ಸಾಧಿಯಜ್ಞನಾಗಿರ್ತಕ್ಕಂತಹ ನನ್ನನ್ನೂ ಯಾರು ತಿಳಿತಾರೋ ಅವರು ಯುಕ್ತ ಚೇತಸರು ಅಂತ ಹಿಂದಿನ ಅಧ್ಯಾಯದಲ್ಲಿ
ಕೃಷ್ಣ ಹೇಳಿದ್ನಲ್ಲ. ಹಾಗಾಗಿ ಈ ಕೃಷ್ಣನೇ ಬೇರೆ, ಆ ಬ್ರಹ್ಮನೇ ಬೇರೆ. ಆದರೆ ಶಾಸ್ತ್ರಗಳಲ್ಲಿ ಕೃಷ್ಣನೇ ವಿಷ್ಣುವೇ ಬ್ರಹ್ಮ ಅಂತಿದೆಯಲ್ಲ, ಅವನ ಅರ್ಜುನ ಅಪರೋಕ್ಷ ಜ್ಞಾನಿ, ಅವನಿಗೆಲ್ಲ ಶಾಸ್ತ್ರಜ್ಞಾನ ಇದೆ. ಹಾಗಾಗಿ ವಿಷ್ಣುವೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ. ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಆ ಬ್ರಹ್ಮ, ಆ ಬ್ರಹ್ಮನನ್ನು ಮತ್ತು ನನ್ನನ್ನು ಯಾರು ತಿಳಿತಾರೋ ಅಂತ ಏನು ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹಾಗಾಗಿ ವಿರುದ್ಧವಾಗಿರತಕ್ಕಂತಹ ಮಾತುಗಳು ಕಂಡದ್ರಿಂದಾಗಿ ಸಂಶಯ ಬಂತು ಅರ್ಜುನನಿಗೆ. ಅದಕ್ಕೆ ಕೇಳ್ತಾ ಇದ್ದಾನೆ, ಕಿಂ ತದ್ಬ್ರಹ್ಮ. ಈ ಅಧ್ಯಾಯದ ಮೊದಲನೇ ಶ್ಲೋಕದ ಕಿಂ ತದ್ಬ್ರಹ್ಮ, ಇದಕ್ಕೆ ರಾಯರು ಗೀತಾವಿವೃತ್ತಿಯಲ್ಲಿ ಅವತರಣಿಕೆಯನ್ನು ಇಷ್ಟು ಕೊಟ್ಟರು. ಪೂರ್ವತ್ರ ಹಿಂದೆ ತದ್ಬ್ರಹ್ಮವಿದುಹು, ತದ್ಬ್ರಹ್ಮವಿದುಹು, ಆ ಬ್ರಹ್ಮನನ್ನು ತಿಳಿಯತಕ್ಕಂಥವರು ಅಂತ ಪರೋಕ್ಷ ನಿರ್ದೇಶೇನ, ಪರೋಕ್ಷವಾಗಿ, ಪ್ರತ್ಯಕ್ಷ ಅಲ್ಲ, ಪ್ರತ್ಯಕ್ಷ ಅವನ ಎದುರಿನಲ್ಲಿ ಇಲ್ಲ ಬ್ರಹ್ಮ. ಆ ಬ್ರಹ್ಮ ಪರೋಕ್ಷ ನಿರ್ದೇಶನದಿಂದ ಆ ಬ್ರಹ್ಮನನ್ನು ನಿರ್ದೇಶ ಮಾಡಿದ್ದಾನೆ. ಹಾಗಾದರೆ ಅಂತಹ ಬ್ರಹ್ಮ ಭಗವತಃ ಅನ್ಯತ್ ಇತಿ ಪ್ರತೀಯತೆ, ಬ್ರಹ್ಮನಿಗಿಂತ ಕೃಷ್ಣನಿಗಿಂತ ಅವನು ಭಿನ್ನ ಅಂತ ನಮಗೆ ಪ್ರತೀಯತೆ ತೋರುತ್ತೆ. ತಥಾ ಹಾಗೆಯೇ ಸಾಧಿಭೂತಂ ಸಾಧಿದೈವಂ ಸಾಧಿಯದ್ಯಂಚ ಮಾಮಿದುಹು, ಸಾಧಿಭೂತನಾದ, ಸಾಧಿದೈವನಾದ, ಸಾಧಿಯಜ್ಞನಾದ ನನ್ನನ್ನು ಯಾರು ತಿಳಿಯುತ್ತಾರೋ ಅವರು. ಸಾಧಿಭೂತ, ಸಾಧಿದೈವ, ಸಾಧಿಯಜ್ಞ ಅಂದ್ರೇನು ಅದನ್ನೇ ಈ ಅಧ್ಯಾಯದ ಆರಂಭದಲ್ಲಿ ಕೃಷ್ಣ ವಿವರಿಸೋದು. ಹಿಂದಿನ ಅಧ್ಯಾಯ ಹೇಳ್ತಕ್ಕಂಥ ವಿಷಯದ ವ್ಯಾಖ್ಯಾನವೇ ಈ ಅಧ್ಯಾಯದಲ್ಲಿ ಅಂತ ಹೇಳ್ತಾ ಇರೋದು. ಹೀಗೆ ಅಧಿದೈವ, ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳಿಂದ ಸಹಿತನಾಗಿರತಕ್ಕಂಥ ನನ್ನನ್ನು ಯಾರು ತಿಳಿತಾರೋ ಅಂತ ಚಕಾರವನ್ನು ಹೇಳಿದ್ದಾನೆ. ಪ್ರಯಾಣ ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂಚ ಏ ವಿದುಹು, ಇಂತಹ ನನ್ನನ್ನು ಯಾರು ತಿಳಿತಾರೋ ಅಂತ ಹೀಗೆ ಯೋಜನೆ ಇರುವುದರಿಂದ ಹಾಗಾದರೆ ಭಗವಜ್ಞಾನವೇ ಬೇರೆ, ಬ್ರಹ್ಮಜ್ಞಾನವೇ ಬೇರೆ. ಭಗವಾನ್ ಕೃಷ್ಣನಿಗಿಂತ ಕೃಷ್ಣನ ಜ್ಞಾನವೇ ಬೇರೆ, ಬ್ರಹ್ಮನ ಜ್ಞಾನವೇ ಬೇರೆ ಅಂತ ಅರ್ಥ ಆಗತ್ತೆ ನಮಗೆ. ಅದಕ್ಕೆ ಆದರೆ ವಾಸುದೇವಾತ್ಮಕಂ ಬ್ರಹ್ಮ ಇತ್ಯಾದಿ ಕಡೆಯಲ್ಲಿ ವಿಷ್ಣುವೇ ಬ್ರಹ್ಮ ಅಂತ ನಮಗೆ ತೋರ್ತಾ ಇದೆ. ಹೀಗೆ ಅತಃ ವಿಪ್ರತಿಪತ್ಯ, ಹೀಗೆ ವಿರುದ್ಧವಾಗಿರತಕ್ಕಂತಹ ಮಾತುಗಳಿಂದಾಗಿ ಜಾತ ಸಂಶಯ, ಸಂಶಯ ಬಂದಿದ್ದರಿಂದಾಗಿ ಪೃಚ್ಛತಿ, ಅರ್ಜುನ ಕೇಳ್ತಾ ಇದ್ದಾನೆ, ಕಿಂ ತದ್ಬ್ರಹ್ಮ, ಆ ಬ್ರಹ್ಮ ಎಂಥದ್ದು ಅಂತ. ಈ 2 ಶ್ಲೋಕಗಳಲ್ಲಿ ಅವರ ಪ್ರಶ್ನೆ 8 ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಕಿಂ ತದ್ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ, ಅಧಿಭೂತಂ ಕಿಂ, ಅಧಿದೈವಂ ಕಿಂ, ಅಧಿಯಜ್ಞಃ ಕಃ, ಅಧಿಯಜ್ಞಃ ಕಥಂ, ಪ್ರಯಾಣಕಾಲೆ ಕಥಂ ಜ್ಞೇಯಃ. ಇಷ್ಟು 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಸ್ವರೂಪ ಪ್ರಶ್ನೆ, ಕಿಂ ತದ್ ಬ್ರಹ್ಮ ಅಂದರೆ ಬ್ರಹ್ಮನ ಸ್ವರೂಪ ಏನು ಅಂತ. ಎರಡನೇ ಪ್ರಶ್ನೆ ಕಥಂ ಅಂತ. ಎರಡನೇ ಪ್ರಶ್ನೆ ಅವನ ಅಧಿಯಜ್ಞೆ ಹೇಗೆ, ಅದು 2ನೇ ಅಧ್ಯಾಯದಲ್ಲಿ ಹೇಗೆ. ಈ ಬ್ರಹ್ಮ ಅಂದರೆ ಯಾರು, ಅವನ ಸ್ವರೂಪ ಏನು, ಅದು ಮೊದಲನೇ ಶ್ಲೋಕದಲ್ಲಿ ಕೇಳುವಂಥ ಪ್ರಶ್ನೆ. 2ನೇ ಶ್ಲೋಕದಲ್ಲಿ ಅವನು ಹೇಗೆ ಅಧಿಯಜ್ಞ, ಅವನು ಹೇಗೆ ಅಧಿಭೂತ, ಅದು ಅವನು ಹೇಗೆ ಅಧಿದೈವ, ಅದು 2ನೇ ಶ್ಲೋಕದಲ್ಲಿ ಕೇಳೋ ಪ್ರಶ್ನೆ. ಆದ್ಯ ಶ್ಲೋಕೆ ಕಿಮಿತಿ ಸ್ವರೂಪ ಪ್ರಶ್ನ. ಮೊದಲನೇ ಶ್ಲೋಕದಲ್ಲಿ ಕಿಮ್ ಅಂದರೆ ಸ್ವರೂಪ ಪ್ರಶ್ನೆ, ಅಂದರೆ ಅವನ ಸ್ವರೂಪ ಏನು ಅಂತ. 2ನೇ ಶ್ಲೋಕದಲ್ಲಿ ಕಥಂ ಅಂದರೆ ಹೇಗೆ, ಹೇಗೆ ಅವನು ಅಧಿಯಜ್ಞನಾಗಿದ್ದಾನೆ, ಹೇಗೆ ಅವನು ಅಧಿಭೂತನಾಗಿದ್ದಾನೆ, ಹೇಗೆ ಅವನು ಅಧ್ಯಾತ್ಮನಾಗಿದ್ದಾನೆ ಅನ್ನೋದು 2ನೇ ಶ್ಲೋಕದಲ್ಲಿ ಪ್ರಶ್ನೆ. ಹೀಗೆ 2 ರೀತಿಯಲ್ಲಿ 8 ಪ್ರಶ್ನೆಗಳನ್ನು ಅರ್ಜುನ ಮಾಡ್ತಾ ಇದ್ದಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದೇ ಈ ಅಧ್ಯಾಯ. ಅಧಿಗತಃ ಯಜ್ಞಂ ಅಧಿಯಜ್ಞಃ ಇತಿ ಪ್ರಾತಿಸಮಾಸೋ ನಾವೀಭಾವಃ. ಅಧಿಯಜ್ಞ, ಅಧಿಯಜ್ಞ ಅಂದರೆ ಏನು, ಅಧಿಗತಃ ಯಜ್ಞಂ,
ಅಂತ ವಿಗ್ರಹ ಮಾಡಬೇಕು. ಅಧಿಗತಂ ಯಜ್ಞ, ಯಜ್ಞಂ ಅಧಿಗತಃ ಅಧಿಯಜ್ಞ. ಸಂಸ್ಕೃತದಲ್ಲಿ ಅಧಿ ಅಂತ ಅವ್ಯಯದೊಂದಿಗೆ ಸಮಾಸವಾದಾಗ ಅದು ಅವ್ಯಯಭಾವ ಸಮಾಸವಾಗಿ ಅದು ಅವ್ಯಯವಾಗಿ ಬಿಡುತ್ತದೆ. ಆದರೆ ಇದು ಅದಲ್ಲ ಅಂತ ಹೇಳ್ತಾ ಇರೋದು. ಅವ್ಯಯಭಾವ ಸಮಾಸ ಅಲ್ಲ. ಅಧಿಯಜ್ಞ ಅಂದ್ರೆ ಏನು? ಅಧಿಗತಃ ಯಜ್ಞ. ಅಧಿಯಜ್ಞ ಅಂದರೆ ಯಜ್ಞದ ಬಗ್ಗೆ ಹೇಳುವಂತಹ ವಿಷಯ ಅಂತ ಅರ್ಥ ಅಲ್ಲ. ಯಜ್ಞದ ಬಗ್ಗೆ ಹೇಳ್ತಾ ಇರೋದಲ್ಲ, ಈ ಹೇಳ್ತಾ ಇರುವಂಥದ್ದು ಅಧಿಯಜ್ಞ ಯಾರು ಅಂತ. ಈ ದೇಹದಲ್ಲಿ ಭಗವಂತ ಹೇಗೆ ಅಧಿಯಜ್ಞ ಅಂತ ಅನ್ನೋದು ಇಲ್ಲಿ ಪ್ರಶ್ನೆ. ಹಾಗಾಗಿ ಅಧಿಯಜ್ಞ ಅನ್ನೋದು ಅವಿಭಾವ ಸಮಾಸ ಅಲ್ಲ, ಅಧಿಗತಃ ಯಜ್ಞಂ, ಯಜ್ಞಂ ಅಧಿಗತಃ ಅಂತ ವಿಗ್ರಹ ಮಾಡಿಕೊಂಡು ಅಧಿಯಜ್ಞ ಇದು ಪ್ರಾದಿ ಸಮಾಸ ಅಂತ ಹೇಳ್ತಾರೆ ಇದಕ್ಕೆ, ಹೊರತು ಅವಿಭಾವ ಸಮಾಸ ಅಲ್ಲ. ಈ ದೇಹದೊಳಗೆ ಭಗವಂತ ಅಧಿಯಜ್ಞನಾಗಿದ್ದಾನೆ. ಈ ದೇಹದಲ್ಲಿ ಅಧಿಯಜ್ಞ ಯಾರು, ಅವನು ಅಧಿಯಜ್ಞ ಹೇಗೆ ಎಂಬುದು ಇಲ್ಲಿ ಪ್ರಶ್ನೆ. ಅಧಿಯಜ್ಞ ಯಾರು, ದೇಹದಲ್ಲಿ ಅವನು ಅಧಿಯಜ್ಞ ಹೇಗಾಗಿದ್ದಾನೆ ಎನ್ನುವುದು ದೇಹದಲ್ಲಿರ್ತಕ್ಕಂತಹ ಭಗವಂತನ ಸ್ವರೂಪಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. ದೇಹದಲ್ಲಿ ಅಂತ ಹೇಳಿಕೆ ಏನಿದೆ ಇಲ್ಲಿ? ಅಸ್ಮಿನ್, ಅಸ್ಮಿನ್ ದೇಹೇ, ಈ ದೇಹದಲ್ಲಿ ಪರಮಾತ್ಮ ಅಧಿಯಜ್ಞ ಹೇಗೆ? ಮುಂದೆ ಹೇಳ್ತೀನಿ ನಾನು ಅಧಿಯಜ್ಞ ಅಂದರೆ ಏನು, ಅದರ ಅರ್ಥ ಏನು. ಈ ದೇಹದಲ್ಲಿ ಅವನು ಅಧಿಯಜ್ಞ. ಮತ್ತೆ ಮರಣಕಾಲದಲ್ಲಿ ಯಾವುದಕ್ಕೋಸ್ಕರವಾಗಿ ಅವನನ್ನು ನಾವು ಸ್ಮರಣೆ ಮಾಡಬೇಕು ಮತ್ತು ಹೇಗೆ ನಾವು ಅವನನ್ನು ಸ್ಮರಿಸಬೇಕು, ಈ ವಿಚಾರವನ್ನು ಅವನು ಪ್ರಶ್ನಿಸ್ತಾ ಇರುವಂಥದ್ದು. ಅಸ್ಮಿನ್ ದೇಹೇ ಇತಿ ಪದದ್ವಯ ಕೃತ್ಯಂ ಪರಿಹಾರವಾಕ್ಯೆ ವಕ್ಷಾಮಃ. ಅಸ್ಮಿನ್ ದೇಹೇ, ಈ ದೇಹದಲ್ಲಿ ಅಂತ ಇಲ್ಲಿ ಎರಡು ಪದ, ಅದರ ಪ್ರಯೋಜನ ಮತ್ತು ಅವನು ಮಾಡಿದಂಥ ಪ್ರಶ್ನೆ ಪರಿಹಾರ ಅದನ್ನು ಮುಂದೆ ಹೇಳ್ತೇವೆ ಅಂತ ಅದರ ಅರ್ಥ. ಮುಂದೆ ಹೇಳ್ತೇವೆ, ಮುಂದೆ ಬರ್ತದೆ ಅದು. ಅಂತಕಾಲೇ ಕಿಮರ್ಥಂ ಕಥಂ ಭೂತಃ ಕೇನ ಪ್ರಕಾರೇಣ ಸ್ಮರ್ತವ್ಯ. ಅಂತಕಾಲೇ ಕಿಮರ್ಥಂ ಅಂದರೆ ಅಂತಕಾಲದಲ್ಲಿ ಯಾಕೆ ಅವನನ್ನು ಸ್ಮರಣೆ ಮಾಡಬೇಕು, ಹೇಗೆ ಅವನನ್ನು ಸ್ಮರಣೆ ಮಾಡಬೇಕು ಎಂಬುದು ಅರ್ಜುನನ ಪ್ರಶ್ನೆಯ ಅರ್ಥ ಅಂತ. ಹೀಗೆ 2 ಶ್ಲೋಕಗಳಲ್ಲಿ ಕೃಷ್ಣ 8 ರೀತಿಯ ಪ್ರಶ್ನೆಗಳನ್ನು ಇಟ್ಟಿದ್ದಾನೆ. ಈ 8 ಪ್ರಶ್ನೆಗಳಿಗೆ ಕೃಷ್ಣ 3ನೇ ಶ್ಲೋಕದಿಂದ ಉತ್ತರಿಸಲಿಕ್ಕೆ ಹೋಗ್ತಾನೆ. ಶ್ರೀ ಭಗವಾನು ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತ. ಅವನು ಕೇಳಿದ ಪ್ರಶ್ನೆ ಮೊದಲು ಬ್ರಹ್ಮ ಅಂದರೆ ಯಾವುದು, ಕಿಂ ತದ್ ಬ್ರಹ್ಮ. ಆಮೇಲೆ ಅಧ್ಯಾತ್ಮ ಅಂದರೆ ಏನು, ಕರ್ಮ ಅಂದರೆ ಏನು. ಬ್ರಹ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು, ಕರ್ಮ ಅಂದರೆ ಏನು. ಈ 3 ಪ್ರಶ್ನೆಗಳನ್ನು ಇಲ್ಲಿ ಅರ್ಜುನ ಏನು ಮಾಡಿದ್ದಾನೆ, ಆ 3 ಪ್ರಶ್ನೆಗಳಿಗೆ ಮೊದಲು ಇಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಕೃಷ್ಣ ಹೇಳ್ತಿದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ. ಬ್ರಹ್ಮ ಅಂದರೆ ಯಾವುದು ಅಂದರೆ ಪರಮಂ ಅಕ್ಷರಂ ಬ್ರಹ್ಮ. ಪರಮ ಅಂದರೆ ಸರ್ವೋತ್ತಮನಾಗಿರತಕ್ಕಂತಹ ಅಕ್ಷರ ಶಬ್ದ ವಾಚ್ಯವಾದದ್ದು ಯಾವುದಿದೆ, ಯಾವನನ್ನು ವೇದ ಅಕ್ಷರ ಅಂತ ಕರೀತದೆ, ಯಾವನು ಸರ್ವೋತ್ತಮನಾಗಿದ್ದಾನೆ ಅಂತಹ ಸರ್ವೋತ್ತಮವಾದ ಅಕ್ಷರ ಶಬ್ದವಾಚ್ಯವಾಗಿರತಕ್ಕಂತಹ ವಸ್ತುವೇ ಬ್ರಹ್ಮ. ಇನ್ನು ಅಧ್ಯಾತ್ಮ ಅಂದರೆ ಏನು ಅಂದರೆ ಆತ್ಮಕ್ಕೆ ಸಂಬಂಧಿಸಿದ್ದು. ಆತ್ಮ ಅಂದರೆ ಏನು? ದೇಹ, ಇಂದ್ರಿಯ, ಅಂತಃಕರಣ, ಈ 3 ಅಧ್ಯಾತ್ಮ ಅಂತ. ಈ 3 ದೇಹ, ಇಂದ್ರಿಯ, ಅಂತಃಕರಣ ಈ ಪದಾರ್ಥಗಳನ್ನು ಅಧ್ಯಾತ್ಮ ಅಂತ ಹೇಳ್ತಾರೆ. ಅದನ್ನೇ ಸ್ವಭಾವ ಅಂತ ಹೇಳೋದು. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಅದನ್ನು ವಿವರಿಸಿ ಗೀತಾವಿರುತ್ತಲ್ಲಿ ಹೇಳ್ತಾರೆ. ನಾನು ಶ್ಲೋಕದ ಅರ್ಥವನ್ನು ಹೇಳ್ತಾ ಇದ್ದೀನಿ. ಇನ್ನು ಕರ್ಮ ಅಂದರೆ ಏನು ಅಂದರೆ, ಕರ್ಮ ಅಂದರೆ ಈ
ಜೀವರು ಮತ್ತು ಜಡವಸ್ತುಗಳು, ಈ ಪ್ರಪಂಚ, ಇದರ ಉತ್ಪತ್ತಿಗೆ ಕಾರಣವಾಗಿರತಕ್ಕಂಥ ಪರಮಾತ್ಮನ ವಿಶಿಷ್ಟವಾದ ಸೃಷ್ಟಿಕ್ರಿಯೆ ಉಂಟಲ್ವಾ, ಅದು ಕರ್ಮ. ಹಿಂದೆ ಅಧ್ಯಾಯಗಳಲ್ಲಿರ್ತಕ್ಕಂಥ ಕರ್ಮ ಬೇರೆ, ಇಲ್ಲಿ ಭಗವಂತನ ಕರ್ಮ ಸೃಷ್ಟಿಕ್ರಿಯೆ, ಅದು ವಿಶಿಷ್ಟವಾದ ಕ್ರಿಯೆ. ಅದು ಮುಂದೆ ನಿರೂಪಣೆ ಮಾಡ್ತಾರೆ ಸೃಷ್ಟಿ ಪ್ರಕ್ರಿಯೆಯನ್ನು. ಜೀವರು, ಜಡವಸ್ತುಗಳು, ಇವುಗಳ ಉತ್ಪತ್ತಿ ಕಾರಣ ಆಗಿರ್ತಕ್ಕಂತಹ ಪರಮಾತ್ಮನ ಒಂದು ಸೃಷ್ಟಿ ಏನಿದೆ ಅದನ್ನು ಕರ್ಮ ಅಂತ ಹೇಳ್ತಾರೆ. ಭೂತ ಭಾವೋದ್ಭವಕರಃ ವಿಸರ್ಗ. ಭೂತ ಭಾವ ಉದ್ಭವಕರಃ, ಎಲ್ಲ ಜಡವಸ್ತುಗಳು ಮತ್ತು ಭಾವ, ಎಲ್ಲ ಜೀವರು, ಇವರ ಉದ್ಭವ, ಉತ್ಪತ್ತಿಗೆ ಕರಹ, ಉತ್ಪತ್ತಿಗೆ ಕಾರಣವಾಗಿರತಕ್ಕಂತಹ ವಿಸರ್ಗ, ಸೃಷ್ಟಿ ಉಂಟಲ್ವ, ಅದನ್ನೇ ಕರ್ಮ ಅಂತ ಹೇಳೋದು ಅಂತ ಈ ಶ್ಲೋಕದಲ್ಲಿ ಮೊದಲ 3 ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಟ್ಟು ಹೊರಟಿದ್ದಾನೆ. ಪ್ರಶ್ನೆ ಅಷ್ಟಕಸ್ಯಾಪಿ ಕ್ರಮೇಣ ಉತ್ತರಮಾಹ. ಅರ್ಜುನ ಕೇಳಿರ್ತಕ್ಕಂತಹ 8 ಪ್ರಶ್ನೆ, ಪ್ರಶ್ನೆ ಅಷ್ಟಕ, 8 ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ಅಕ್ಷರಂ ಇತ್ಯಾದಿನ. ಅಕ್ಷರಂ ಬ್ರಹ್ಮ ಪರಮಂ. ಕಿಂ ತದ್ ಬ್ರಹ್ಮ ಇತಿ ತ್ವಯಾ ಪೃಷ್ಟಂ. ಬ್ರಹ್ಮ ಪರಮಂ ಅಕ್ಷರಂ ಉತ್ತಮಾಕ್ಷರಂ ಪರಮಾಕ್ಷರ ಶಬ್ದಿತಂ ವಸ್ತು. 8 ಪ್ರಶ್ನೆಗಳಲ್ಲಿ ನೀನು ಮೊದಲು ಕೇಳಿದೀಯಲ್ಲ, ಬ್ರಹ್ಮ ಅಂದರೆ ಏನು, ಬ್ರಹ್ಮ ಯಾರು ಅಂತ ನೀನು ಪ್ರಶ್ನೆ ಮಾಡಿದಿ. ಅದಕ್ಕೆ ಉತ್ತರ ಪರಮಂ ಅಕ್ಷರಂ, ಉತ್ತಮ ಅಕ್ಷರ. ಉತ್ತಮ ಅಕ್ಷರ, ಸರ್ವೋತ್ತಮವಾಗಿರತಕ್ಕಂತಹ ಅಕ್ಷರ, ಪರಮಾಕ್ಷರ ಶಬ್ದವಾಚನಾಗಿರತಕ್ಕಂಥ ವಸ್ತು ಯಾವುದಿದೆ ಅದುವೇ ಬ್ರಹ್ಮ. ಅವ ಕೇಳಿದ್ದ, ಆ ಬ್ರಹ್ಮ ಬೇರೆ ಇವನು ಬೇರೆ ಅಂತ ಸಂದೇಹ ಇದ್ದಿದ್ದು ಇವನಿಗೆ. ಆದ್ದರಿಂದ ಆ ಬ್ರಹ್ಮ ಯಾರು ಅಂತ ಕೇಳಿದ್ದು. ಅದರಿಂದ ಈ ಪರಮಾತ್ಮನಿಗಿಂತ ಬ್ರಹ್ಮ ಭಿನ್ನನಾಗಿರಬಹುದಾ ಎಂಬ ಸಂಖ್ಯೆಯಿಂದ ಕಿಂತ ಬ್ರಹ್ಮ ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅದಕ್ಕೆ ನಾನೇ ಬ್ರಹ್ಮ ಅಂತ ಹೇಳ್ಬಿಡ್ಬೋದಿತ್ತು. ಇಷ್ಟೆಲ್ಲ ವ್ಯಾಖ್ಯಾನ ಯಾಕೆ ಅಲ್ವಾ? ಆ ಬ್ರಹ್ಮ ಯಾರು? ಯಾರಲ್ಲಪ್ಪ, ನಾನೇ ಆ ಬ್ರಹ್ಮ ಅಂತ ಕೃಷ್ಣ ಹೇಳ್ಬೋದಿತ್ತು. ಅದಕ್ಕೆ ಆ ಬ್ರಹ್ಮ ಯಾರು ಅಂತ ಅವನ ಲಕ್ಷಣ ಹೇಳಲಿಕ್ಕೆ ಹೊರಟಾಗ ಅವನೇ ಇವನಂತ ಗೊತ್ತಾಗುತ್ತೆ. ಹಾಗಾಗಿ ನಾನೇ ಬ್ರಹ್ಮ ಅಂಥೇಳಿ ಪರಿಹಾರ ಮಾಡಿಬಿಟ್ಟಿದ್ರೆ, ಉತ್ತರ ಕೊಟ್ಬಿಟ್ಟಿದ್ರೆ ಆಗ್ತಿತ್ತು. ಆದರೆ ಹಾಗೆ ಹೇಳಲಿಲ್ಲ. ಏನು ಹೇಳಿದ? ಅಕ್ಷರಂ ಬ್ರಹ್ಮ, ಅಕ್ಷರಂ ಬ್ರಹ್ಮ ಅಂತ ಹೇಳಿದ. ಆ ಅಕ್ಷರ ಯಾರು? ವಿಷ್ಣುವೇ ಅಕ್ಷರ. ಆ ವಿಷ್ಣುವೇ ಕೃಷ್ಣ. ಅದನ್ನು ನಾನೇ ಬ್ರಹ್ಮ ಅಂತ ಹೇಳಲಿಲ್ಲ. ಯಾರು ಸರ್ವೋತ್ತಮನಾಗಿ ಅಕ್ಷರ ಶಬ್ದವಾಚ್ಯನಾಗಿದ್ದಾನೋ ಅವನೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಕಿಂ ಬ್ರಹ್ಮ ಇತಿ ಪ್ರಶ್ನೆ, ಬ್ರಹ್ಮ ಕೃಷ್ಣನಿಗಿಂತ ಬೇರೆಯೋ ಎಂಬ ಶಂಕೆಯಿಂದ ಏನು ಅರ್ಜುನ ಪ್ರಶ್ನೆ ಮಾಡಿದ್ದಾನೆ ಕಿಂ ಬ್ರಹ್ಮ ಅಂತ. ಅದಕ್ಕೆ ಅಹಂ ಬ್ರಹ್ಮ ಇತಿ ಪರಿಹಾರೇ ಕಾರ್ಯೇ, ನಾನೇ ಬ್ರಹ್ಮ ಅಂತ ಪರಿಹಾರ ಉತ್ತರವನ್ನು ಕೊಡಬಹುದಿತ್ತು. ಆದರೆ ಹಾಗೆ ಉತ್ತರವನ್ನು ಕೊಡದೆ ಏನು ಹೇಳ್ತಾ ಇದ್ದಾನೆ? ಅಕ್ಷರಂ ಬ್ರಹ್ಮ ಇತ್ಯುಕ್ತಿ. ಅಕ್ಷರಂ ಬ್ರಹ್ಮ, ಅಕ್ಷರನು ಬ್ರಹ್ಮ, ಅಕ್ಷರ ಶಬ್ದವಾಚ್ಯನಾದವನು ಬ್ರಹ್ಮ. ತಸ್ಮಾದ್ ಅಕ್ಷರಂ ಇತ್ಯಾಚಕ್ಷತೆ ಏತಮೇವ ಸಂತಂ ಅಂತ ವೇದದಲ್ಲಿ ಬರ್ತದೆ. ಅವನೇ ಅಕ್ಷರ. ತಸ್ಮಾದ್ ಅಕ್ಷರಂ ಇತ್ಯಾಚಕ್ಷತೆ, ಆದ್ದರಿಂದ ಯಾವನನ್ನು ಅಕ್ಷರ ಅಂತ ಹೇಳ್ತಾರೋ ಅಂಥವನು ಅವನೇ ವಿಷ್ಣು, ಅವನೇ ಬ್ರಹ್ಮ ಅಂತೇನು ಶಾಸ್ತ್ರದಲ್ಲಿ ಬರ್ತದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಮತ್ತು ಪ್ರಸಿದ್ಧಿ ಹಾಗೆ ಇರೋದು. ಅಕ್ಷರ ಅಂದರೆ ಯಾರು? ಅಕ್ಷರ ಶಬ್ದವಾಚ್ಯನಾದವನು ವಿಷ್ಣುವೇ. ಅಕ್ಷರಂ ಅಂಬರಾಂತ ಧೃತೇಹೇ ಅಂತ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಅದನ್ನೇ ನಿರೂಪಣೆ ಮಾಡ್ತಾರೆ. ಅಕ್ಷರ ಅಂದರೆ ಯಾರು ಅಂದರೆ ಬ್ರಹ್ಮ ಅಂತ ಅಲ್ಲಿ ಅಕ್ಷರಾಧಿಕರಣದಲ್ಲಿ ನಿರೂಪಣೆ ಮಾಡ್ತಾರೆ. ಹಾಗೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕೂಡ ಅಕ್ಷರ ಬ್ರಾಹ್ಮಣ ಪ್ರಕರಣ ಬರ್ತದೆ. ಅಲ್ಲಿಯೂ ಕೂಡ ಅಕ್ಷರವಾಚ್ಯನಾದವನು ಯಾರು? ಗಾರ್ಗಿ ಕೇಳ್ತಾಳೆ ಯಾಜ್ಞವಲ್ಕ್ಯನನ್ನು, ಅಕ್ಷರ ಶಬ್ದವಾಚ್ಯನಾದವನು ಯಾರು ಅಂತ. ಅಲ್ಲಿ ಆ ಒಂದು ಪ್ರಕರಣದಲ್ಲಿ ಅಕ್ಷರ ಶಬ್ದವಾಚ್ಯನಾಗಿರ್ತಕ್ಕಂಥ ವಿಷ್ಣು ಅಂತ
ಆ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯಗಳನ್ನು ಆಧಾರವಾಗಿಟ್ಕೊಂಡು, ಅಲ್ಲದೆ ಎಲ್ಲೆಲ್ಲಿ ವೇದದಲ್ಲಿ ಅಕ್ಷರ ಶಬ್ದ ಬರ್ತದೆ ಆ ಎಲ್ಲ ವೇದ ವಾಕ್ಯಗಳನ್ನು ಇಟ್ಕೊಂಡು ಅಕ್ಷರ ಶಬ್ದ ವಾಚ್ಯನಾದವನು ಬ್ರಹ್ಮನೇ ಆಗಿದ್ದಾನೆ ಎಂಬುದಾಗಿ ಬ್ರಹ್ಮಸೂತ್ರ ನಿರೂಪಣೆ ಮಾಡಿದ್ದಾರೆ. ತಸ್ಮಾತ್ ಅಕ್ಷರಂ ಇತ್ಯಾಕ್ಷತೆ. ಈ ಕಾರಣದಿಂದಾಗಿ ಅವನನ್ನೇ, ಆ ವಿಷ್ಣುವನ್ನೇ ಅಕ್ಷರ ಅಂತ ಹೇಳ್ತಾರೆ ಎಂಬುದಾಗಿ, ವಿಷ್ಣುವೇ ಅಕ್ಷರ ಅಂತ ಪ್ರಸಿದ್ಧಿ ಇದೆ. ಆದ್ದರಿಂದ ಆದರೆ ಈ ಅಜ್ಞಾನಿಗಳಿಗೆ ಗೊತ್ತಾಗುವುದಿಲ್ಲ. ನಾನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ಅದು ಹೇಗೆ, ಕೃಷ್ಣನ ಹೇಗೆ ಬ್ರಹ್ಮ ಅಂತಾಗುವುದು. ಅದಕ್ಕೋಸ್ಕರವಾಗಿ ನಾನೇ ಬ್ರಹ್ಮ ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲ ವೇದಗಳು ಹೇಳ್ತಾ ಇವೆ, ಪ್ರಸಿದ್ಧಿ ಇದೆ. ಅಕ್ಷರ ಶಬ್ದ ವಾಚ್ಯತ್ವ ಯಾವನಲ್ಲಿ ಪ್ರಸಿದ್ಧಿ ಇದೆಯೋ ಅವನೇ ಬ್ರಹ್ಮ ಅಂತ ಹೇಳಿದರೆ, ಅಕ್ಷರ ಶಬ್ದ ವಾಚ್ಯನಾದವನು ಯಾರು? ಅವನು ವಿಷ್ಣುವೇ ಬ್ರಹ್ಮ, ಅಂದರೆ ನಾನೇ ಕೃಷ್ಣನೇ ಬ್ರಹ್ಮ ಅಂತ ಅರ್ಥಾತ್ ಸಿದ್ಧವಾಗುವುದರಿಂದ, ಇನ್ನು ಅಜ್ಞಾನಿಗಳಿಗೆ ಅಕ್ಷರನೂ ಕೂಡ ತಾನೇ ಆಗಿದ್ದೇನೆ ಅಂತ ತಿಳಿಸ್ಬೇಕಾಗಿದೆ. ಅಕ್ಷರದ ವಾಚ್ಯನಾದವನು ಯಾರು? ಬ್ರಹ್ಮಸೂತ್ರಕ್ಕೆ ಹೋಗಬೇಕಾಗಿಲ್ಲ ನಾವು. ಆ ಅಕ್ಷರ ವಿಷ್ಣುವೇ ಆಗಿದ್ದಾನೆ ಅಂತ ಸೂಚಿಸಬೇಕಾಗಿದೆ. ನೋಡಿ, ಎಲ್ಲ ಶಾಸ್ತ್ರದಲ್ಲಿ ಕೂಡ ಅಕ್ಷರ ಶಬ್ದ ವಾಚ್ಯನಾದವನು ವಿಷ್ಣು ಆಗಿದ್ದಾನೆ, ಆ ಅಕ್ಷರ ಶಬ್ದ ವಾಚ್ಯನಾದವನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ಆಗ ಕೃಷ್ಣನೇ ಬ್ರಹ್ಮ ಅಂತ ಫಲಿತವಾಗತ್ತೆ. ಇದು ಅಜ್ಞಾನಿಗಳಿಗೂ ಕೂಡ ಅರ್ಥ ಆಗಬೇಕು. ಅದಕ್ಕೋಸ್ಕರವಾಗಿ ಅವನು ಹೇಳಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪರಮಂ ಅಕ್ಷರಂ ಅಂತ ಹೇಳಿ, ಬರೀ ಅಕ್ಷರ ಅಂತ ಹೇಳಲಿಲ್ಲ. ಬರೀ ಅಕ್ಷರ ಅಂತ ಹೇಳಿದ್ರೆ ಸಾಕಾಗಿತ್ತು. ಪರಮಂ ಅಕ್ಷರಂ ಅಂತ ಯಾಕೆ ಹೇಳಿದ್ದು ಅಂದರೆ, ಅಧಮಂ ತ್ವಕ್ಷರಂ ಯಾಸ ಪ್ರಕೃತಿ ಜಡರೂಪಿಕಾ. ಅಕ್ಷರಗಳಲ್ಲಿ ಉತ್ತಮ ಅಕ್ಷರ, ಅಧಮ ಅಕ್ಷರ ಅಂತಿದೆ. ಈ ಜಡ ಪ್ರಕೃತಿ ಅಧಮ ಅಕ್ಷರ, ಜಡ ಪ್ರಕೃತಿ. ಆ ಜಡವಾದ ಪ್ರಕೃತಿ, ಜಡ ಪ್ರಕೃತಿಯು ಅಕ್ಷರ ಶಬ್ದವಾಚ್ಯವಾಗಿದೆ. ಅಂತಹ ಅಕ್ಷರ ಶಬ್ದವಾಚ್ಯವಾಗಿರತಕ್ಕಂತಹ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿ ಇವೆಲ್ಲದಕ್ಕಿಂತಲೂ ಕೂಡ ತಾನು ಭಿನ್ನನಾಗಿದ್ದೇನೆ ಎಂಬುದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಇಲ್ಲಿ ನಾನೇ ಬ್ರಹ್ಮ ಅಂತ ಹೇಳಲಿಲ್ಲ, ಪರಮಂ ಅಕ್ಷರಂ ಬ್ರಹ್ಮ ಅಂತ ಹೇಳ್ತಾ ಇರುವಂಥದ್ದು. ವಿಷ್ಣು ಏವ ಅಕ್ಷರತ್ವ ಪ್ರಸಿದ್ಧೇ, ವಿಷ್ಣುವಿನಲ್ಲಿಯೇ ಅಕ್ಷರತ್ವ ಪ್ರಸಿದ್ಧಿ ಇರೋದರಿಂದ ಈ ಒಂದು ಉಕ್ತಿಯಿಂದಲೇ ವಿಷ್ಣು ಬ್ರಹ್ಮ ಇತಿವಾ ಅಹಮೇವ ಬ್ರಹ್ಮ ಇತಿವಾ ಫಲಿತತ್ವ, ವಿಷ್ಣುವೇ ಬ್ರಹ್ಮ ಅಥವಾ ನಾನೇ ಬ್ರಹ್ಮ ಎಂಬುದು ಸಿದ್ಧವಾಗೋದರಿಂದ ಅದಕ್ಕೋಸ್ಕರವಾಗಿ ಅಕ್ಷರಂ ಬ್ರಹ್ಮ ಅಂತ ಹೇಳಿದ್ದು. ಅಷ್ಟು ಮಾತ್ರ ಅಲ್ಲ, ಅಜ್ಞಾನಾಂ ಅಕ್ಷರತ್ವಮಪಿ ಸ್ವಸ್ಯ ಜ್ಞಾಪನಾಯ. ಅಜ್ಞರು ಯಾರಿಗೆ ಬ್ರಹ್ಮ ಬೇರೆ, ಬ್ರಹ್ಮನೇ ಬೇರೆ, ವಿಷ್ಣುವೇ ಬೇರೆ ಅಂತ ಯಾರು ತಿಳ್ಕೊಂಡಿದ್ದಾರೆ, ಅಥವಾ ನಾನೇ ಬ್ರಹ್ಮ ಅಂತ ಯಾರು ತಿಳ್ಕೊಂಡಿದ್ದಾರೆ, ಅವರಿಗೆ ನಿಜವಾದ ಬ್ರಹ್ಮ ಯಾರು ಅಂದರೆ ಅಕ್ಷರನೇ ಬ್ರಹ್ಮ ಎಂಬುದನ್ನು, ಆ ಅಕ್ಷರ ಯಾರು? ತಾನೇ. ಅದು ಪ್ರಸಿದ್ಧಿ ಇದೆ. ವಿಷ್ಣುವೇವ ಅಕ್ಷರತ್ವ ಪ್ರಸಿದ್ಧೇ, ವಿಷ್ಣುವಿನಲ್ಲಿ ಅಕ್ಷರತ್ವ ಪ್ರಸಿದ್ಧ ಇರೋದರಿಂದ ವಿಷ್ಣುವೇ ಬ್ರಹ್ಮ ಅಥವಾ ನಾನೇ ಬ್ರಹ್ಮ ಅಂತ ಅರ್ಥಾತ್ ಸಿದ್ಧವಾಗುವುದರಿಂದ ನಾನೇ ಬ್ರಹ್ಮ ಅಂತ ಹೇಳ್ಬೋದಿತ್ತು. ಅದು ಹೀಗೆ ಹೇಳಿದ್ದು ಯಾಕೆ ಅಂದರೆ, ಅಜ್ಞರಿಗೆ ಅವರಿಗೂ ಕೂಡ ಅಕ್ಷರತ್ವಂ ಸ್ವಸ್ಯ ಜ್ಞಾಪನಾಯ, ಆ ಅಕ್ಷರ ಶಬ್ದ ವಾಚ್ಯನಾದವನು ನಾನೇ, ನಾನು ಬ್ರಹ್ಮ ಮಾತ್ರ ಅಲ್ಲ ಅಕ್ಷರ ಶಬ್ದ ವಾಚ್ಯನಾದವನು ನಾನೇ. ತಥೈವ ವಾಚ್ಯೇ ಅಪಿ ಪರಮಮಿತ್ಯಕ್ಷರ ವಿಶೇಷಣಂತೂ, ಅಕ್ಷರ ಅಂತ ಹೇಳಿದ್ರೆ ಸಾಕಿತ್ತು. ಅಕ್ಷರಂ ಅಂಬರಾಂತ ಧೃತಿ ಹೇ ಬ್ರಹ್ಮಸೂತ್ರದಲ್ಲಿ ವಿಷ್ಣು ಅಕ್ಷರದ ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ದಾರೆ. ಪರಮ ಅಕ್ಷರ ಅಂತ ಯಾಕೆ ಹೇಳಬೇಕು? ಪರಮಂ ಅಕ್ಷರಂ ಅಂತ ಅಂದರೆ ಆ ವಿಶೇಷಣ ಕೊಟ್ಟದ್ದು ಯಾಕೆ ಅಂದರೆ, ಅಧಮಂ ತ್ವಕ್ಷರಂ ಯಾಸ ಪ್ರಕೃತಿ ಜಡ ರೂಪಿಕಾ ಸ್ಕಾಂದ ಪುರಾಣದಲ್ಲಿ ಬರತಕ್ಕಂಥ ಮಾತಿದು. ಅಧಮಂ ತ್ವಕ್ಷರಂ ಯಾಸ ಪ್ರಕೃತಿ ಜಡರೂಪಿಕಾ ಇತ್ಯಾದೇ ಪ್ರಕೃತ್ಯಾದೇರಪಿ ಅಕ್ಷರ ಶಬ್ದ ಶಬ್ದಾರ್ಥತ್ವ ತದ್ ವ್ಯಾವೃತ್ಯರ್ಥಂತಿ ಜ್ಞೇಯಂ. ಪರಮ ಅಕ್ಷರ ಅಂತ ಹೇಳಿದ್ದು ಯಾಕೆಂದರೆ, ಬರೀ ಅಕ್ಷರ ವಾಚ್ಯನಾದವನು ಬ್ರಹ್ಮ ಅಂತ ಹೇಳ್ಬಿಟ್ರೆ ಹಾಗಾದ್ರೆ ಬ್ರಹ್ಮ ಯಾರು?
ಅಕ್ಷಬ್ದವಾಚ್ಯನಾದವನು. ಅಕ್ಷರ ಶಬ್ದ ಪ್ರಕೃತಿಯಲ್ಲಿ ಕೂಡ ಇದೆ. ಹಾಗಾಗಿ ಬ್ರಹ್ಮ ಅಂದರೆ ಪ್ರಕೃತಿ ಅಂತ ಆಗಿಬಿಡೋದು. ಅದಕ್ಕೋಸ್ಕರವಾಗಿ ಪರಮ ಅಕ್ಷರ, ಆ ಜಡರೂಪವಾಗಿರ್ತಕ್ಕಂತಹ ಪ್ರಕೃತಿಗಿಂತಲೂ ಬೇರೆಯಾಗಿರ್ತಕ್ಕಂತಹ ಅಕ್ಷರ, ಉತ್ತಮವಾಗಿರ್ತಕ್ಕಂತಹ ಅಕ್ಷರ, ಪರಮವಾಗಿರ್ತಕ್ಕಂತಹ ಅಕ್ಷರ ಅಂತ ಹೇಳಿದ್ದು ಯಾಕೆಂದರೆ ಅಕ್ಷರತ್ವ ಅನ್ನೋದು ಪ್ರಕೃತಿಯಲ್ಲಿ ಕೂಡ ಇದೆ. ಅದು ಮುಂದೆ ಕ್ಷರಾಕ್ಷರ ವಿಷಯ ಬರ್ತದೆ, 15ನೇ ಅಧ್ಯಾಯದಲ್ಲಿ ಬರ್ತದೆ ಕ್ಷರಾಕ್ಷರ ವಿಷಯ. ಪ್ರಕೃತ್ಯಾದೇಹೇಪಿ ಅಕ್ಷರ ಶಬ್ದಾರ್ಥತ್ವ, ಪ್ರಕೃತಿಯು ಕೂಡ ಅಕ್ಷರ ಶಬ್ದದ ಅರ್ಥ ಇರೋದರಿಂದ, ಅಕ್ಷರ ಶಬ್ದಾರ್ಥ ಪ್ರಕೃತಿಯಲ್ಲಿ ಇರುವುದರಿಂದ ಆ ಪ್ರಕೃತಿಯನ್ನು ವ್ಯಾವೃತ್ತಿಗೊಳಿಸೋದಕ್ಕೋಸ್ಕರವಾಗಿ ಇಲ್ಲಿ ಪರಮಂ ಅಕ್ಷರಂ ಅಂತ ಹೇಳಿರುವಂಥದ್ದು. ಇಷ್ಟು ಈ ಕಿಂ ತದ್ ಬ್ರಹ್ಮ ಎಂಬ ಪ್ರಶ್ನೆಗೆ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಕಿಮಧ್ಯಾತ್ಮಂ ಅಂತ, ಆ ಪ್ರಶ್ನೆಗೆ ಉತ್ತರವನ್ನು ಮುಂದೆ ಕೊಡ್ತಾನೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.